ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವಿವತ್ತು ಗಾಡಿ ಚೈನ್ ಹೇಗೆ ಮೇಂಟೈನ್ ಮಾಡೋದು ಅಂತ ವಿಡಿಯೋ ಮಾಡ್ತಾಯಿದ್ದೀವಿ. ಸೊ ನೋಡಿ, ಈ ಗಾಡಿ ಚೈನ್ ನೋಡಿ ಫಸ್ಟ್ ಹೇಗಿದೆ ಅಂತೇಳಿ ಫುಲ್ ಡಸ್ಟೆಲ್ಲ ಕೂತಿದೆ. ಸೊ ನಾವು ಇದನ್ನು ಮೇಂಟೈನ್ ಮಾಡಬೇಕು ಚೆನ್ನಾಗಿ. ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ, ಸೊ ಇದೇ ಚೈನೇನು ಮೇಯ್ನ್ ಆಗಿರುತ್ತೆ. ಸೊ ನೀವು ಇನ್ ಕೇಸ್ ಏನಾದರೂ ಚೈನ್ ಮೇಂಟೈನ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಗಾಡಿ ಪರ್ಫಾರ್ಮೆನ್ಸು ತುಂಬ ಕಡಿಮೆ ಆಗುತ್ತೆ. ಸೊ ಗಾಡಿ ಚೈನ್ ಕ್ಲೀನ್ ಮಾಡೋಕ್ಕೆ ನಮಗೆ ಬೇಕಾಗಿರೋದು ಎರಡೇ ಮೆಟೀರಿಯಲ್ಸು, ಒಂದು ಸ್ಪ್ರೇ ಹಾಗೆ ಒಂದು ಬ್ರಷ್. ಸೊ ಇನ್ನು ಸ್ಪ್ರೇಗೆ ಬಂದರೆ ಫಸ್ಟ್ ಇದು ನಾನು ಮಾಟ್ಯೂಲ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಫಸ್ಟ್ ನಾವು ಚೈನ್ನ ಕ್ಲೀನ್ ಮಾಡೋಕ್ಕೆ ನಾವು C1 ಯೂಸ್ ಮಾಡ್ತೀವಿ, ಮಾಟ್ಯೂಲ್ C1. ಸೊ ಚೈನ್ ಕ್ಲೀನ್ ಮಾಡೋದಕ್ಕೆ. ಸೊ ಕ್ಲೀನ್ ಮಾಡಾದಮೇಲೆ ಸೊ ನಾವು ಇದನ್ನು ಚೈನ್ ಟು ಲ್ಯೂಬ್ ಯೂಸ್ ಮಾಡ್ತೀವಿ. ಸೊ ಲ್ಯೂಬ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ನೀವು ಮಾಮೂಲಿ ಟೂತ್ ಬ್ರಷ್ ಕೂಡ ಯೂಸ್ ಮಾಡ್ಬೋದು. ಸೊ ಬಟ್ ಇದು ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಸೊ ಇದು ನಿಮ್ಗೆ ಆಲ್ಮೋಸ್ಟ್ ಒಂದು 170 ರೂಪೀಸ್ ಸಿಗುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಈ ಮೂರದು ಲಿಂಕ್ ಹಾಕಿರ್ತೀನಿ, ನೀವು ಹೋಗ್ಬಿಟ್ಟು ಪರ್ಚೇಸ್ ಮಾಡ್ಬೋದು. ಸೊ ನೋಡಿ ಗಾಡಿ ಫಸ್ಟು ಹೇಗಿದೆ ಅಂತ. ಸೊ ಫುಲ್ ಡಸ್ಟೆಲ್ಲ ಕೂತಿದೆ. ಸೊ ಹಿಂಗಿದ್ರೆ ಗಾಡಿ ಪಕ್ಕಾ ಚೈನ್ಗೆಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ಇವಾಗ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ನಾನಿವಾಗ ಚೈನ್ ಕ್ಲೀನ್ ಮಾಡೋಕ್ಕೆ C1 ಅಪ್ಲೈ ಮಾಡ್ತಾಯಿದ್ದೀನಿ. ಸೊ C1 ಸ್ಪ್ರೇ ನೋಡಿ ಈಗ ಅಪ್ಲೈ ಮಾಡೋದು. ಸೊ ಜಸ್ಟ್ ಹಿಂಗೆ ಹಾಕೊಂಡು, ಸೊ ಫಸ್ಟು ಈ ಕಡೆ ಹಾಕೊಂಡು ಬನ್ನಿ. ಸೊ ನೆಕ್ಸ್ಟು ಒಂದು ಸಲ ಮಧ್ಯಕ್ಕೂ ಕೂಡ ಮಾಡ್ಕೊಂಡು ಹೋಗೋಣ. ಸೊ ನೆಕ್ಸ್ಟು ಒಂದು ಸೈಡ್, ಆ ಕಡೆ ಸೈಡ್ಗೂ ಕೂಡ ಅಪ್ಲೈ ಮಾಡ್ತಾಯಿದ್ದೀನಿ. ಓಕೆ, ಸೊ ಇದನ್ನು ಅಪ್ಲೈ ಮಾಡಾದ್ಮೇಲೆ 5 ಮಿನಿಟ್ಸ್ ಬಿಟ್ಟಾದಮೇಲೆ ಸೊ ಇದನ್ನು ನಾವು ಚೈನ್ ಕ್ಲೀನ್ ಮಾಡ್ತಾಯಿದ್ದೀವಿ. ಸೊ ಹಿಂಗೆ ಇಟ್ಕೊಂಡು ಉಜ್ಜಬೇಕು. ಸೊ ನೋಡಿ ಚೆನ್ನಾಗಿ ಉಜ್ಜಬೇಕು. ಸೊ ನನಗೆ ತೋರಿಸಿದ್ನಲ್ಲ ಆ ಥರನೂ ಮಾಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಗಾಡಿನ ಫಸ್ಟ್ ಗೇರ್ಗೆ ಹಾಕೊಂಡ್ಬಿಟ್ಟು ಸೊ ಇವಾಗ ತೋರಿಸ್ತೀನಿ, ಆ ಥರನೂ ಕೂಡ ಮಾಡ್ಬೋದು. ಸೊ ಈ ಥರನೂ ಜಸ್ಟ್ ನೀವು ಇಟ್ಕೊಂಡ್ರೆ ಸಾಕು, ಆಟೋಮೆಟಿಕ್ಕಾಗಿ ಅದೇ ಕ್ಲೀನ್ ಆಗುತ್ತೆ. ಸೊ ಹಿಂಗೆ ಮಾಡಬೇಕಾದ್ರೆ ಜೋಪಾನ ಆದಷ್ಟು ಕೈ ಈ ಕಡೆನೇ ಇರಲಿ. ಆ ಕಡೆ ಹೋಗ್ಬಿಟ್ರೆ ಕೈ ಬೆಲ್ಟ್ ಕಟ್ಟಾಗೋ ಚಾನ್ಸ್ ಇರುತ್ತೆ. ಸೊ ನೋಡ್ಕೊಂಡು ಮಾಡಿ, ಜಸ್ಟ್ ಹಿಂಗೆ ಇಟ್ಕೊಂಬಿಡಿ ಅಷ್ಟೇ. ಸೊ ಅದೇ ಆಟೋಮೆಟಿಕ್ಕಾಗಿ ಎಲ್ಲ ಕ್ಲೀನ್ ಆಗುತ್ತೆ. ಸೊ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಳ್ಳಿ, ನೀಟಾಗಿ ಕ್ಲೀನ್ ಆಗುತ್ತೆ. 5 ನಿಮಿಷ ಬಿಟ್ಟಾದ್ಮೇಲೆ ನಾವು ಇದು ಚೈನ್ C2 ಲೂಬ್ನ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಯಾವ ಥರ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ, ಸೊ ಜಸ್ಟು ಈ ಪೋರ್ಷನ್ ಇದೆಯಲ್ಲ, ಸೊ ಗಾಡಿನ ನೀವು ಹಿಂಗೆ ಹಾಕೊಂಡು ಜಸ್ಟು ಹಿಂಗೆ ಅಪ್ಲೈ ಮಾಡ್ತಾ ಹೋಗಿ. ಸೊ ನೆಕ್ಸ್ಟ್ ನೀವು ಈ ಪೋರ್ಷನ್ ಇದೆಯಲ್ಲ, ಈ ಪೋರ್ಷನ್ಗೆ ಅಪ್ಲೈ ಮಾಡ್ತಾ ಬನ್ನಿ. ಸೊ ಈಗ ಅಪ್ಲೈ ಮಾಡಾದ್ಮೇಲೆ ಒಂದು 5-10 ನಿಮಿಷ ಬಿಡಿ. ಆಮೇಲೆ ಗಾಡಿನ ಅಷ್ಟೇ. ಸೊ ನೀವು ಅಪ್ಲೈ ಮಾಡಿ ಒಂದು 3 to 4 ಅವರ್ಸ್ ಗಾಡಿನ ಎಲ್ಲಿ ತೊಗೊಂಡೋಗ್ಬೇಡಿ. ಸೊ ಅದು ನೀಟಾಗಿ ಎಲ್ಲ ಒಳಗಡೆ ಎಲ್ಲ ಅದು ಕರೆಕ್ಟಾಗಿ ಹೋಗಬೇಕು. ಚೆನ್ನಾಗಿ C2ನ ಒಂದು ಸಲ ತೊಗೊಂಡ್ರೆ ನೀವು ಮ್ಯಾಕ್ಸಿಮಮ್ ಒಂದು 8 to 10 ಟೈಮ್ಸ್ ನೀವು ಅಪ್ಲೈ ಮಾಡ್ಬೋದು. ಅಂದರೆ 600 to 700 ಕಿಲೋಮೀಟರ್, ಪ್ರತಿ 600 to 700 ಕಿಲೋಮೀಟರ್ಗೆ ನೀವು ಅಪ್ಲೈ ಮಾಡಿದ್ರೆ ಒಂದು 8 to 10 ಟೈಮ್ಸ್ ನೀವು ಯೂಸ್ ಮಾಡ್ಬೋದು. ನಾನು ಚೈನ್ ಲೂಬ್ ಅಪ್ಲೈ ಮಾಡಿದ್ದೀನಿ. ಸೊ ಚೈನ್ ಲೂಬ್ ಅಪ್ಲೈ ಮಾಡಿ ಒಂದು 3 to 4 ಅವರ್ಸ್ ನೀವು ಗಾಡಿಯಲ್ಲಿ ತೊಗೊಳಕ್ಕೆ ಹೋಗ್ಬಿಡಿ. ಬಿಕಾಸ್ ಅದು ಒಳಗಡೆ ಎಲ್ಲ ನೀಟಾಗಿ ಅದು ಹೋಗಬೇಕು. ಸೊ ಅದಾದಮೇಲೆ ಇದನ್ನು ನೀವು ಯಾವಾಗಲೂ 600 to 700 ಕಿಲೋಮೀಟರ್ಸ್ಗೆ ನೀವು ಪ್ರತಿ 600 to 700 ಕಿಲೋಮೀಟರ್ ನೀವು ಮಾಡ್ತಾಯಿದ್ರೆ ಸೊ ನಿಮ್ಮ ಚೈನು ಮೇಂಟೈನ್ ಚೆನ್ನಾಗಿರುತ್ತೆ. ಬಿಕಾಸ್ ಈ ಚೈನು ಮುಂದ್ಗಡೆ ಇಂಜಿನಿಗೆ ಹೋಗೋದ್ರಿಂದ, ಸೊ ಮುಂದ್ಗಡೆ ಇಂಜಿನ್ ಜಾಯ್ನ್ ಆಗಿರೋದ್ರಿಂದ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಈ ಡಸ್ಟೆಲ್ಲ ಇದ್ದರೆ ಒಳಗಡೆ ಇಂಜಿನ್ಗೆ ಹೋಗಿ ಅಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವಾಗಲೂ ಒಂದು 600 to 700 ಕಿಲೋಮೀಟರ್, ಪ್ರತಿ 600 to 700 ಕಿಲೋಮೀಟರ್ಗೆ ಈ ಥರ ಚೈನ್ನ ನೀವು ಕ್ಲೀನ್ ಮಾಡ್ತಾಯಿರಿ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ.
ಸೊ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಹೊಡೀರಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.